ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಕಾರ್ಪೊರೇಟರ್ ಪುತ್ರಿ ನೇಹಾ ಹತ್ಯೆ ಖಂಡಿಸಿ ವಿಜಯಪುರದಲ್ಲಿ ಜಿಲ್ಲಾ ಬಿಜೆಪಿ ಪ್ರತಿಭಟನೆ ನಡೆಸಿದೆ. ಜಿಲ್ಲಾಧ್ಯಕ್ಷ ಆರ್.ಎಸ್. ಪಾಟೀಲ್ ಕುಚಬಾಳ, ಸಂಸದ ರಮೇಶ್ ಜಿಗಜಿಣಗಿ ನೇತೃತ್ವದಲ್ಲಿ ನಗರದ ಸಿದ್ದೇಶ್ವರ ದೇವಸ್ಥಾನದಿಂದ ಅಂಬೇಡ್ಕರ್ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ನೇಹಾ ಅನ್ನತಕ್ಕಂತ ಒಬ್ಬ ಕಾಂಗ್ರೆಸ್ಸಿನ ಕಾರ್ಪೊರೇಟರ್ ಮಗಳನ್ನ ಭರ್ಜರಿಯಾಗಿ ಹತ್ಯೆ ಮಾಡಿದ್ರು. ಆದ್ರೆ ಕಾಂಗ್ರೆಸ್ ಕಾರ್ಯಕರ್ತರ ಅಥವಾ ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳೇ ಹತ್ಯೆ ಆದ್ರೆ ಬೇರೆ ನಮ್ಮ ಮಕ್ಕಳ ಗತಿ ಏನು ಅನ್ನತಕ್ಕಂಥ ಚಿಂತೆ ಸಮಾಜದಲ್ಲಿ ಎಲ್ಲಾ ಜನರ ಮನಸ್ಸಿನಲ್ಲಿ ಅಳುಕು ಉಂಟಾಗಿದೆ. ಈ ಸರ್ಕಾರ ಈ ಪರಿ ಆದ್ರೆ ಏನ್ ಮಾಡೋದು? ತುಷ್ಟೀಕರಣ, ಎಲ್ಲರೂ ಓಟಿನ ಸಲುವಾಗಿ ತುಷ್ಟೀಕರಣ ಮಾಡ್ತಾ ಇದ್ದಾರೆ. ಹಿಂದೂಗಳ ಈ ರೀತಿ ಆದ್ರೆ ಹಿಂದೂಗಳ ಗತಿಯನ್ನು ಈ ರಾಜ್ಯದಲ್ಲಿ, ಈ ಪ್ರಶ್ನೆ ನಾನು ಸರ್ಕಾರಕ್ಕೆ ಮಾಡ್ಲಿಕ್ಕೆ ಬಯಸ್ತೀನಿ. ಸರ್ಕಾರದಲ್ಲಿರ್ತಕ್ಕಂಥ ಹೋಮ್ ಮಿನಿಸ್ಟರ್, ಮುಖ್ಯಮಂತ್ರಿಗಳು, ಡೆಪ್ಯೂಟಿ ಮುಖ್ಯಮಂತ್ರಿಗಳು ಈ ಪುಷ್ಟೀಕರಣ ಕೆಲಸ ಯಾಕೆ ಮಾಡ್ತಾರೋ ಇದು ಅರ್ಥ ಆಗ್ತಾ ಇಲ್ಲ. ಇದು ಅತ್ಯಂತ ಒಂದು ಯಾವ ಶಬ್ದದಲ್ಲಿ ಹೇಳಬೇಕು ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಇಂಥ ಒಂದು ಅತ್ಯಾಚಾರ ನಡೆದಿರ್ತಕ್ಕಂಥ ಈ ಸರ್ಕಾರದಲ್ಲಿ ಯಾರಿಗೂ ರಕ್ಷಣೆ ಇಲ್ಲ ಅಂತಕ್ಕಂಥ ಮಾತವನ್ನ ಬಹಳ ಸ್ಪಷ್ಟವಾಗಿ ಇವತ್ತು ಇಡೀ ರಾಜ್ಯ ತುಂಬಾ ಖಂಡನೆ ಕೆಲಸ ಸರ್ಕಾರದ ವಿರುದ್ಧ ನಡೀತಾ ಇದೆ. ಅದು ಯಾರೂ ಹೇಳಿಲ್ಲ, ಜನರ ಸ್ಪಾಂಟಾನಿಯಸ್ ಆಗಿ ಆ ಕೆಲಸವನ್ನ ಮಾಡ್ತಾರ. ಅದಕ್ಕೆ ನಾನು ಕೂಡ ಈ ಸಂದರ್ಭದಲ್ಲಿ ನನ್ನ ಪಕ್ಷದ ವತಿಯಿಂದ ಖಂಡನೆ ಮಾಡ್ತೀನಿ.